Hello. Hi. Welcome to our vlog. ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್. ಇವತ್ತು ನಾವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಅಡ್ವಾನ್ಸ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಸೂರಜ್ಗೆ ಟ್ರಾವೆಲ್ ಇದೆ. ಅದಕ್ಕೋಸ್ಕರ ಮನೆ ಹತ್ರನೇ ಒಂದು ಹೊಸದಾಗಿರುವಂಥ ಮಾಲ್ ಓಪನ್ ಆಗಿದೆ. ಅಲ್ಲಿ ಕಾಮತ್ ಹೋಟೆಲಿಗೆ ಹೊರಟಿದ್ದೀವಿ. ಇವಾಗ ಫಸ್ಟ್ ಫುಡ್ ಆಮೇಲೆ ಬೇರೆ ಏನು ಪ್ಲಾನ್ಸ್ ಇದೆ ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಇವಾಗ ಹೊರಟಿದ್ದೀವಿ. Ladies and gentlemen, ನನ್ನ ಹಾರ್ಟ್ ಅಲ್ಲಿರೋ ಫೀಲಿಂಗ್ಸ್ ನಿನಗೆ ಗೊತ್ತಿಲ್ಲ. ನಮ್ಮದು ಇದ್ದಿದೆ. ಇವಾಗ ನಾವು ಹೋಟೆಲಿಗೆ ಹೊರಟಿದ್ದೀವಿ. ಈ ಮಾಲ್ ಇನ್ನೂ ಡೆವಲಪ್ ಆಗಬೇಕು. ತುಂಬ ಶಾಪ್ಸ್ ಇನ್ನೂ ವೇಕೆಂಟ್ ಆಗಿದೆ. ಆದ್ರೂ ಸಹ ನಾವು ಇವಾಗ ಇದನ್ನು ನೋಡಿದ್ವಿ ಅವತ್ತು ಬರಬೇಕು ಅಂತ ಹೇಳಿಬಿಟ್ಟು. ಸೊ ಇದು ವೆಜಿಟೇರಿಯನ್ ಹೋಟೆಲ್ ಇದೆ. ಇವತ್ತು ನಾವು ವೆಜಿಟೇರಿಯನ್ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀವಿ. ರೇಟ್ಸ್ ಎಲ್ಲ ನೋಡಿದ್ವಿ. ತುಂಬಾ ಆಪ್ಷನ್ಸ್ ಅಂತೂ ತುಂಬಾ ಇತ್ತು. ರೇಟ್ ಸಹ ತುಂಬ ರೀಸನೇಬಲ್ ಆಗಿತ್ತು. ಪರವಾಗಿಲ್ಲ, ಒಂದು ಫೈನ್ ಡೈನಿಂಗ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ ಅಂತ ಫೀಲ್ ಆಯಿತು. ಹೈಜೀನ್ ಆಗಿತ್ತು ಮತ್ತು ಚೆನ್ನಾಗಿತ್ತು ಹೋಟೆಲ್ ಆ್ಯಂಬಿಯನ್ಸ್. ಸೊ ಇವಾಗ ಆರ್ಡರ್ ಮಾಡಿದ್ದೀವಿ. ಸೇವ್ ಪೂರಿ ನನಗೆ ತುಂಬ ಫೇವ್ರೇಟ್. ಸೊ ಅದನ್ನು ಫಸ್ಟ್ ಆರ್ಡರ್ ಮಾಡಿದ್ದೀವಿ. ಬಾಕಿ ಇರೋದು ಆಮೇಲೆ ಬರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಹಾಟ್ ಸೂಪ್ ಒಂದು ಆರ್ಡರ್ ಮಾಡಿದ್ದೀವಿ. ಇವಾಗ ಎಲ್ಲನೂ ತಿಂತಾ ಇದ್ದೀವಿ. ಸೇವ್ ಪೂರಿ ಟೇಸ್ಟ್ ಆವ್ರೇಜ್ ಆಗಿತ್ತು, ಆದರೆ ಕ್ಲಿಯರ್ ಸೂಪ್ ಇತ್ತು. ಅದರ ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ತುಂಬಾ ಯುನೀಕ್ ಆಗಿ ವೆಜಿಟೇಬಲ್ಸನ್ನು ಕಟ್ ಮಾಡಿದರು. ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಅಡಿಗೆ ಅಂತ ಹೇಳಿದರೆ 3 ಥರದಲ್ಲಿ ಚೆನ್ನಾಗಿರಬೇಕು. ಒಂದು ಕಣ್ಣಿಗೆ ಅಪೀಲಿಂಗ್ ಆಗಿರಬೇಕು, ಒಂದು ರುಚಿಯಲ್ಲಿ ಟೇಸ್ಟ್ ಇರಬೇಕು, ಮತ್ತು ಸ್ಮೆಲ್ ಚೆನ್ನಾಗಿರಬೇಕು. ಸೊ ಪನ್ನೀರ್ ಮಂಚೂರಿ ಆರ್ಡರ್ ಮಾಡಿದ್ವಿ. ಅದು ಫ್ರೈಡ್ ಐಟಮ್ ಆಗಿರೋದಕ್ಕೆ ಸಬ್ಸ್ಟಿಟ್ಯೂಟ್ ಅಂದರೆ ಅದಕ್ಕೆ ಆಲ್ಟರ್ನೇಟ್ ಏನಾದರೂ ಹೆಲ್ದಿ ಆಪ್ಷನ್ ಆರ್ಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪನ್ನೀರ್ ಟಿಕ್ಕಾ ಸಹ ಆರ್ಡರ್ ಮಾಡಿದ್ವಿ. ನಾನ್ ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್ ಹೋಟೆಲ್ ಹೋಗಿದ ತಕ್ಷಣವೇ ಏನು ಆರ್ಡರ್ ಮಾಡಬೇಕು ಅಂತ ಫುಲ್ ಕನ್ಫ್ಯೂಷನ್ ಇರುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ಒಂದು ಚಿಕನ್ ಆರ್ಡರ್ ಮಾಡಿದರೆ ಮುಗೀತು. ಸೊ ಇವಾಗ ಇಲ್ಲಿ ಬಂದಾದಮೇಲೆ ಮೆನು ಕಾರ್ಡ್ ನೋಡಿದಾಗ ಫುಲ್ ಕನ್ಫ್ಯೂಷನ್. ಅದು ಎಕ್ಸಾಸ್ಟಿವ್ ಆಗಿ ತುಂಬಾ ಆಪ್ಷನ್ ಇತ್ತು. ಅದರಲ್ಲಿ ಯಾವುದು ಆರ್ಡರ್ ಮಾಡಬೇಕು, ಇವರಲ್ಲಿ ಯಾವ್ದು ಸ್ಪೆಷಲ್ ಇದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ಕನ್ಫ್ಯೂಷನಲ್ಲಿ ಆರ್ಡರ್ ಮಾಡಿದ್ವಿ. ಪರವಾಗಿಲ್ಲ, 1-2 ಡಿಶ್ ಆವ್ರೇಜ್ ಇತ್ತು ಅಂತ ಹೇಳಿದರೆ 1-2 ಡಿಶ್ ಚೆನ್ನಾಗಿರೋದು ಇತ್ತು. ಇವಾಗ ಮುನ್ನಿ ಅವಳು ಸ್ಕೂಲ್ ಎಕ್ಸ್ಪೀರಿಯನ್ಸ್ ಅಣ್ಣನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾಳೆ. Anitra joked me that Anitra. ಕತೆ ಕೇಳ್ತಾ ಮೇನ್ ಕೋರ್ಸ್ ಸಹ ಬಂತು. ಸೊ ಇದರಲ್ಲಿ ಪನ್ನೀರ್ ಕರಿನೇ ಆರ್ಡರ್ ಮಾಡಿದ್ವಿ, ಮತ್ತು ರೋಟಿ ಆರ್ಡರ್ ಮಾಡಿದ್ವಿ ನಾವು. ಅದರಲ್ಲಿ ಒಂದು ಅವ್ರದ್ದೇನೋ ಸ್ಪೆಷಲ್ ಇದೆ ಅಂತ ಹೇಳಿದರು. ಅದು ಒಂದು ಟ್ರೈ ಮಾಡೋಣ ಅಂತ ಹೇಳಿದ್ದು ನಾವು ಆರ್ಡರ್ ಮಾಡಿದ್ವಿ. ಬಟ್ ಅದು ಗ್ರೇಟ್ ಆಗಿರಲಿಲ್ಲ, ಇದೆ ಅದು. ಬಟ್ ನಾರ್ಮಲ್ ಗಾರ್ಲಿಕ್ ನಾನ್ ಮಾತ್ರ ಚೆನ್ನಾಗಿತ್ತು. ಆಮೇಲೆ ಡೆಸರ್ಟ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಅದು ಹೊರಗಡೆ ಬಿಸ್ಕೆಟ್ದು ಮಿಕ್ಸ್ಚರ್ ಇತ್ತು, ಮತ್ತು ಒಳಗಡೆ ಕ್ರೀಮ್ ಚೀಸ್ ಇತ್ತು. ಮೇಲ್ಗಡೆ ಇದು ಸೇಮಿಯಾನ ಫ್ರೈ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಅವರು ಗಾರ್ನಿಷ್ ಮಾಡಿದರು. ಸಖತ್ತಾಗಿತ್ತು. ನಮಗೆ ಡೆಸರ್ಟ್ ಮಾತ್ರ ತುಂಬಾ ಇಷ್ಟ ಆಯಿತು. ಡೆಸರ್ಟ್ ಮಾತ್ರ ಸಖತ್ತಾಗಿತ್ತು. ಬಿಸ್ಕೆಟ್ದು ಆ ಕೋಟಿಂಗ್, ಮತ್ತು ಒಳಗಡೆ ಕ್ರೀಮ್ ಚೀಸ್, ಹುಳಿ ಮತ್ತು ಸ್ವೀಟ್, ಅದು 2 ಕಾಂಬಿನೇಷನ್ನು, ಮತ್ತು ಮೇಲೆ ಕ್ರಿಸ್ಪಿ. ನೋಡಿ, 1 ನಿಮಿಷದಲ್ಲಿ ಅದನ್ನ ನಾವು ಬ್ರೇಕ್ ಮಾಡಿದ್ವಿ ಈ ರೀತಿಯಲ್ಲಿ ತಿನ್ನೋದಕ್ಕೆ. ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ ಅಂತೇಳಿ ಅದು ಮೇಲೆದು ಸರಿಯಾಗಿ ಈವನ್ ಆಗಿ ಎಲ್ಲರಿಗೂ ಶೇರ್ ಆಗ್ತಾ ಇರಲಿಲ್ಲ. ನೋಡ್ತಾ ಇದ್ದಂಗೆ ಬಿಲ್ ಸಹ ಬಂತು. 200 ದಿರಾಮ್ಗಳು ಆಗಿದೆ. ಅಂದರೆ ಇಂಡಿಯನ್ ಮನಿ ಆಲ್ಮೋಸ್ಟ್ 4,600 ಅಥವಾ 4,700 ರೂಪಾಯಿಗಳು. ಸೊ ಅಷ್ಟು ಬಿಲ್ ಆಗಿದೆ. ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ. ಹೋಗಿದ ತಕ್ಷಣವೇ ಸೂರಜ್ ಏನೋ ಗಿಫ್ಟ್ ತಗೊಡ್ತಾರೆ, ನಾನು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು.
ಫುಡ್ ಹೇಗಿತ್ತು? ಇಷ್ಟ ಆಯ್ತಾ? ಬಾಯ್ ಬಾಯ್. ಸೊ ಇದಾದಮೇಲೆ ನಾವು ಒಬ್ಬರು ಫ್ರೆಂಡನ್ನು ಮೀಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಆದರೆ ಇನ್ನೊಂದು ಮಾಲಿಗೆ ಬರ್ತೀವಿ, ಅದು ನಮ್ಗೆ ಹತ್ರ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗೇನೆ ನಾವು ಆ್ಯಪಲ್ ಸ್ಟೋರಿಗೆ ಬಂದ್ವಿ. ಅಲ್ಲಿ ಬಂದುಬಿಟ್ಟು ನೋಡ್ತಾ ಇದ್ವಿ ಏನಾದರೂ ಅವರಿಗೆ ಸೂರಜ್ಗೆ ನಾನು ರಿಟರ್ನ್ ಗಿಫ್ಟ್ ತೆಗೆದುಕೊಡ್ಬೇಕಾಗಿತ್ತು. ಸ್ವಲ್ಪ ಸೇವ್ ಮಾಡಿದ್ದೆ, 1 ವರ್ಷ ಪೂರ್ತಿ ಸೇವ್ ಮಾಡಿರ್ತೀನಿ ಅವ್ರ ಬರ್ತ್ಡೇಗೆ ಮತ್ತು ಆ್ಯನಿವರ್ಸರಿಗೆ ಅಂತ ಹೇಳ್ಬಿಟ್ಟು. ಎಲ್ಲಿ ಆಗುತ್ತೆ ಅಲ್ಲಿ ಗ್ರಾಸರಿಯಿಂದ ಅಲ್ಲಿ ಇಲ್ಲಿ ಎಲ್ಲ ದುಡ್ಡು ಸೇವ್ ಮಾಡಿಟ್ಟಿರ್ತೀನಿ. ಈ ಗಂಡಸರು ಅವ್ರಿಗೋಸ್ಕರ ಅಂತ ಗಿಫ್ಟ್ ಏನು ತಗೊಳ್ಳಲ್ಲ. ಇದು ನಮ್ಮ ಅಪ್ಪನೂ ಸಹ ತಗೊಳ್ತಾ ಇರಲಿಲ್ಲ, ನಮ್ಮ ಅಮ್ಮನೇ ಫೋರ್ಸ್ ಮಾಡಿ ಅವರಿಗೆಲ್ಲ ತೆಗ್ಕೊಡ್ತಾ ಇದ್ರು. ಸೊ ಇದು ಸೇಮ್ ಸೂರಜ್ಗೂ ಅಪ್ಲೈ ಆಗುತ್ತೆ. ಆದರೆ ಇವರು ಸ್ವಲ್ಪ ಬಾಯಿ ಬಿಟ್ಟು ಕೇಳ್ತಾರೆ, ನನಗೆ ಗಿಫ್ಟ್ ಕೊಡಬೇಕು, ನನಗೆ ಬೇಕು ಗಿಫ್ಟ್ ಅಂತ ಹೇಳ್ತಾರೆ ಅಟ್ಲೀಸ್ಟ್. ಆದರೆ ಏನು ಬೇಕು ಅಂತ ಹೇಳಲ್ಲ. ಸೊ ನಾನೇ ಡಿಸೈಡ್ ಮಾಡ್ತೀನಿ ಏನು ನನ್ನ ಬಜೆಟಲ್ಲಿ ಏನು ತಕ್ಕೊಡ್ಬೋದು ಅಂತ ನೋಡ್ತಾ ಇರ್ತೀನಿ. ಸೊ ಇವಾಗ ಸ್ಟೋರಲ್ಲಿ ತುಂಬಾ ಆ್ಯಪಲ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ. ಆಬ್ವಿಯಸ್ಲಿ ನಿಮ್ಗೆ ಬಂದರೆ ಟೆಂಪ್ಟ್ ಆಗುತ್ತೆ, ಅದು ತಗೊಳ್ಬೇಕು ಇದು ತಗೊಳ್ಬೇಕು ಅಂತ ಹೇಳಿ. ಗ್ಯಾಜೆಟ್ಸ್ ಬಗ್ಗೆ ನನಗೆ ಅಷ್ಟೊಂದು ಏನು ಗೊತ್ತಿಲ್ಲ, ಬಟ್ ನನಗೆ ನೋಡಿದರೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ. ಒಂದು ಅಜಯ್ ದೇವ್ಗನ್ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹಾಕಿದ್ರು, ನನಗೆ ಅದೇ ಥರ ಬೇಕು ಅಂತ ಹೇಳಿದೆ. ಸೊ ಅದು ಸ್ಪೆಸಿಫಿಕೇಶನ್ಸ್ ಎಲ್ಲ ಸೂರಜೇ ನೋಡ್ಕೋತಾರೆ. ಸೊ ಇವಾಗ ಬಿಲ್ಲಿಂಗಿಗೆ ಬಂದ್ವಿ. ನಾವು ಸೆಲೆಕ್ಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಂಡಿಲ್ಲ, ಯಾಕೆಂತ ಹೇಳಿದ್ರೆ ನನಗೆ ಆಲ್ರೆಡಿ ಡಿಸೈಡ್ ಮಾಡಿರ್ತೀನಿ ಏನು ಬೇಕು ಅಂತ ಹೇಳ್ಬಿಟ್ಟು. ಸೊ ಮನೆಗೆ ಬಂದಿದ ತಕ್ಷಣನೇ ದೇವ್ರ ಹತ್ರ ಇಡ್ತೀವಿ ಎಲ್ಲನೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಏನು ಹೊಸದು ತಗೊಂಬಂದ್ರು ಸೊ ಇವಾಗ ಅದನ್ನು ಓಪನ್ ಮಾಡಿ ಅವರೇ ಸೆಟ್ ಮಾಡ್ಕೊಳ್ತಾರೆ. ಸೊ ಆಲ್ಮೋಸ್ಟ್ ಇದು 3200 ರೂಪಾಯಿ ಆಗಿದೆ. ಇದು ದಿರಾಮ್ಗಳಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು ಅದನ್ನು INR-ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ಕನ್ವರ್ಟ್ ಮಾಡ್ಕೊಳ್ಬೇಕು. ಇವಾಗ ಈ ವಾಚನ್ನು ಅಸೆಂಬಲ್ ಮಾಡಬೇಕು. ಅವರು ಸ್ಟ್ರ್ಯಾಪ್ ಬೇರೆ ಮತ್ತು ಅದರ ಡಯಲ್ ಬೇರೆ ಆಗಿ ಅದನ್ನು ಅವರು ಪ್ಯಾಕ್ ಮಾಡಿರ್ತಾರೆ. ಇನ್ಸ್ಟ್ರಕ್ಷನ್ ಬುಕ್ ಒಂದು ಬೋರಿಂಗ್ ಕೆಲಸ ಇದೆ ಓದೋದಕ್ಕೆ. ಇಂಡಿಯನ್ಸಿಗೆ ಇದು ಓದ್ದೇನೆ ಸೆಟ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತ ಅನ್ಕೋತೀನಿ. ಯಾರು ಓದೋದಿಲ್ಲ ಅಂತ ಅನ್ಕೋತೀನಿ ನಾವೆಲ್ಲ. ಸೊ ಅವರು ಆಲ್ರೆಡಿ ಆ್ಯಪಲ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ, ಅವರಿಗೆ ಗೊತ್ತಿದೆ. ಅವರು ಅದಕ್ಕಿಂತ ಮುಂಚೆನೂ ಸಹ ಆ್ಯಪಲ್ ವಾಚೇ ಯೂಸ್ ಮಾಡ್ತಾ ಇದ್ದಿದ್ದು. ಇದು ಅಪ್ಗ್ರೇಡ್ ವರ್ಷನ್ ಅಷ್ಟೇ ಇದೆ. ಇದನ್ನು ಎಲ್ಲ ಅದು ಟಚ್ ಮಾಡಿದ ತಕ್ಷಣವೇ ಎಲ್ಲ ಅದು ಫೀಡ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಈಸಿ ಇದೆ ತುಂಬಾನೇ ಅಂತ ಹೇಳಿದ್ರು. ಸೊ ನನಗೆ ಏನು ಗಿಫ್ಟ್ ಅಂತ ಹೇಳಿದ್ರೆ, ಒಂದು ನನಗೆ ರೇಡಿಯೋ ಕೊಟ್ಟಿದ್ದಾರೆ, ಅದು ಅಡಿಗೆ ಮಾಡ್ತಾ ಹಾಡು ಕೇಳುವಂತ ತುಂಬಾನೇ ಯೂಸ್ಫುಲ್ ಗಿಫ್ಟ್ ಇದೆ. ಮತ್ತೆ ಇದು ಒಂದು ನೆಕ್ ಪೀಸ್ ಕೊಟ್ಟಿದ್ದಾರೆ, ಅದು ಸಹ ನನ್ನ ಫೇವ್ರೇಟ್, ತುಂಬಾನೇ ಇಷ್ಟ ಆಯ್ತು. ನನ್ನ ಗಿಫ್ಟ್ ಕಾಸ್ಟ್ ಎಷ್ಟಾಯಿತು ಅಂತ ಕೇಳಿದೆ, ಆದರೆ ಗಿಫ್ಟ್ದು ಕಾಸ್ಟ್ ಕೇಳಬಾರ್ದು ಅಂತ ಹೇಳಿದರು. ಬಟ್ ಅವ್ರದ್ದು ಆಪ್ಷನ್ ಇರಲಿಲ್ಲ, ಯಾಕೆಂತ ಹೇಳಿದ್ರೆ ಗ್ಯಾಜೆಟ್ಸ್ ಆದರೆ ಅವರೇ ಸ್ಪೆಸಿಫಿಕೇಶನ್ ನೋಡಬೇಕು. ಸೊ ಚಾಯ್ಸ್ ಇರಲಿಲ್ಲ ಅವರಿಗೆ. ಅವ್ರ ಗಿಫ್ಟ್ ಪ್ರೈಸ್ ಆಲ್ರೆಡಿ ಗೊತ್ತಾಗಿದೆ. ನಾನು ಬ್ಲಾಗ್ ಸ್ಟಾರ್ಟ್ ಆಗುವಾಗಲೇ ಹೇಳಿದೆ ಸೂರಜ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನನಗೆ ಒಂದು ರೀಲ್ ಮಾಡಿಕೊಡಿ ಅಂತ ಹೇಳಿದ್ದೆ. ಸೊ ಇವಾಗ ನಾವು ಹೊರಟಿದ್ದೀವಿ. ಕೈಗೆ ಮೆಹಂದಿ ಹಚ್ಕೊಂಡಿದ್ದೀನಿ ನಾನು. ನಾವು ಕ್ರೀಕ್ಗೆ ಹೊರಟಿದ್ದೀವಿ. ಅಲ್ಲಿ ಫ್ರೀ ಆಕ್ಸೆಸ್ ಇದೆ ಒಂದು ಪಾರ್ಕಿಗೆ, ತುಂಬಾ ಚೆನ್ನಾಗಿದೆ. ನಾವು ಮುಂಚೆ ಬರ್ತಾ ಇದ್ವಿ ಒಂದು 2 ವರ್ಷ ಇರುವಾಗ, ಕೊರೋನಾಕ್ಕಿಂತ ಮುಂಚೆ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಹೊರಗಡೆ ಹೋಗೋದಲ್ಲ. ನಮ್ಗೆ ಮನೆಯ ಒಳಗೇನೆ ಇದ್ದು ಅಭ್ಯಾಸ ಆಗೋಗಿದೆ, ಜಾಸ್ತಿ ಹೋಗಲ್ಲ. ಇಲ್ಲ ಅಂತ ಹೇಳಿದ್ರು ನಾನು ಸೂರಜ್ ಇಬ್ರು ಒಂಥರ ಹೋಮ್ ಪರ್ಸನ್, ಮನೇಲಿ ಇರೋದಕ್ಕೆ ಇಷ್ಟಪಡ್ತೀವಿ. ಜಾಸ್ತಿ ಸೋಷಿಯಲ್ ಲೈಫ್ ಇಲ್ಲ ನಮಗೆ. ನನ್ನ ನಂಬಿಕೆ ಪ್ರಕಾರ ನಮ್ಮ ಉಳಿದ ಜೀವನದಲ್ಲಿ ನೀವು ಯಾರ ಜೊತೆ ತಮಾಷೆ ಮಾಡಿಕೊಂಡು ಕಿರಿಕಿರಿ ಮಾಡಿಕೊಂಡು ಒಬ್ಬ ವಿಶೇಷ ವ್ಯಕ್ತಿಯನ್ನು ಕಂಡು ಹಿಡ್ಕೊಳ್ಬೇಕು. ಆ ಒಂದು ಸ್ಪೆಷಲ್ ಪರ್ಸನ್ ಅನ್ನ ನೀವು ಕಂಡು ಹಿಡ್ಕೊಂಡು ಮದುವೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಆ್ಯಂಡ್ ಯು ಆರ್ ಲಕ್ಕಿ. ಇಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಹೊರಗಡೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಸ್ಕೈ ಸ್ಕ್ರೇಪರ್ಸ್ ಅಂತ ಹೇಳ್ತಾರೆ, ಅಂದರೆ ಆಕಾಶಕ್ಕೆ ಮುಟ್ಟುವಂಥ ಬಿಲ್ಡಿಂಗ್ಸ್ಗೆ ಸ್ಕೈ ಸ್ಕ್ರೇಪರ್ಸ್ ಅಂತ ಹೇಳ್ತೀವಿ. ಸೊ ಅದು ಮತ್ತು ಬ್ಯಾಕ್ಗ್ರೌಂಡ್ ಸಖತ್ತಾಗಿರುತ್ತೆ. ನೀವು ಎಲ್ಲಿ ಫೋಟೋ ತೆಗೆದ್ರೂ ತುಂಬ ಪಾಶ್ ಆಗಿ ಕಾಣಿಸುತ್ತೆ. ಏಕಾಗ್ರನಿಗೆ ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ ವಿಡಿಯೋ ಬೇಕು ಅಲ್ಲಿ ವಿಡಿಯೋ ಬೇಕು ಅಂತೇಳಿ. ತುಂಬಾ ಬಿಸಿಲಿತ್ತು, ಆದರೂ ಇವತ್ತು ನೈಟೇ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸೂರಜ್. ತುಂಬ ಕೋಆಪ್ರೇಟ್ ಮಾಡಿದರು ಪಾಪ ಅವರು. ನಾನು ಅವರಿಗೆ ಸರ್ಪ್ರೈಸ್ ಏನು ಕೊಡಲ್ಲ, ಒಂದು 2-3 ತಿಂಗಳು ಮುಂಚೆನೇ ಹೇಳಿರ್ತೀನಿ ನನಗೆ ಈ ರೀತಿಯಲ್ಲಿ ಫೋಟೋ ಬೇಕು ವಿಡಿಯೋ ಬೇಕು ಅಂತ ಹೇಳಿರ್ತೀನಿ. ನಾನು ಮುಂಚೆನೇ ಡಿಸೈಡ್ ಮಾಡಿರ್ತೀನಿ. ನಾನು ಲಾಸ್ಟ್ ಮಿನಿಟ್ ಪರ್ಸನ್ ಅಂತೂ ಅಲ್ಲ. ಸೊ ಅವ್ರಿಗೆ ಆಲ್ರೆಡಿ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಓಕೆ ನಾನು ಇದು ಮಾಡಿಕೊಡ್ಬೇಕು ಅಂತೇಳಿ. ಸೊ ಜಾಸ್ತಿ ಸಿಟ್ ಮಾಡ್ಕೊಳ್ಳಲ್ಲ, ಎಲ್ಲ ಮಾಡಿಕೊಡ್ತಾರೆ ನಾನು ಕೇಳಿದ್ದು. ಯಾಕೆಂತ ಹೇಳಿದ್ರೆ ನಾನು ಅವರಿಗೆ ಸಡನ್ ನೋಟಿಸ್ ಕೊಡಲ್ಲ. ಬಿಸಿಲು ತುಂಬ ಇದೆ, ಸಫಕೇಶನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ವಾಪಸ್ ಬಂದ್ವಿ. ವಾಪಸ್ ಬಂದಾದ್ಮೇಲೆ ನಾನು ಆಲ್ರೆಡಿ ಹೇಳಿದೆ ಸೂರಜ್ ಟ್ರಾವೆಲ್ ಇದೆ ಅಂತ ಹೇಳಿ. ಅವ್ರು ಹೊರಟಿದ್ದಾರೆ, ಮಕ್ಕಳು ಬೇಜಾರಾಗಿದ್ದಾರೆ. ಬಟ್ ನೆವರ್ ದಿಲೆಸ್ ಅವರೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸಿ ಆಮೇಲೆ ಅವರ ರೆಸ್ಪಾನ್ಸಿಬಿಲಿಟಿ ಮನೇಲಿ ಏನೇನು ಮಾಡಬೇಕು ಅದನ್ನೆಲ್ಲ ಫಿನಿಶ್ ಮಾಡಿದ್ದಾರೆ. ನಾನು ಮಕ್ಕಳಿಗೆ ಅರ್ಥ ಮಾಡಿಸ್ಕೊಡ್ತೀನಿ, ಯಾಕೆಂತ ಹೇಳಿದ್ರೆ ಕೆಲಸನೂ ಇಂಪಾರ್ಟೆಂಟ್. ಮತ್ತು ಪ್ರೀತಿ ಅನ್ನೋದು ಯಾವಾಗಲೇ 2 ವೇ ಸ್ಟ್ರೀಟ್ ವಾಕ್. ಅದು ಯಾವಾಗಲೂ ಅಂಡರ್ ಕನ್ಸ್ಟ್ರಕ್ಷನಲ್ಲೇ ಇರುತ್ತೆ, ಅದು ಯಾವಾಗಲೂ ಕಾರ್ಯನಿರತವಾಗಿರುತ್ತೆ. ಅದು ಇಬ್ಬರೂ ಸಹ ಅದಕ್ಕೆ ನಾವು ಎಫರ್ಟನ್ನು ಹಾಕಬೇಕು.
ಸೊ ಇವಾಗ ಸೂರಜ್ ಆರಾಮಾಗಿ ಹೋಗಿ ಬರಲಿ ಅಂತ ನಾವು ವಿಶ್ ಮಾಡ್ತಾ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ our next vlog. Bye bye.